ಬಿಗ್ ಬಾಸ್ ವಿಜೇತ ಹನುಮಂತನಿಗೆ ಅವ್ರ ಊರಲ್ಲಿ ಸಿಕ್ಕಿರೋದು ಗ್ರ್ಯಾಂಡ್ ವೆಲ್ಕಮ್. ತವರೂರಿನಲ್ಲಿ ಹನುಮಂತನಿಗೆ ಭರ್ಜರಿ ಸ್ವಾಗತವನ್ನೇ ಕೋರಲಾಯಿತು. ಈಗಷ್ಟೇ ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಅನ್ನು ಗೆದ್ದು ಬೀಗಿದ್ದಾರೆ ಹನುಮಂತನಿಗೆ ತೆರೆದ ವಾಹನದ ಮೆರವಣಿಗೆ ಮಾಡೋ ಮೂಲಕ ಊರಿಗೆ ಸ್ವಾಗತ ಮಾಡಲಾಯಿತು. ಇನ್ಫ್ಯಾಕ್ಟ್ ಹನುಮಂತು ಈ ಮಟ್ಟಿಗೆ ಫೇಮಸ್ ಆಗಿದೆ ಅವರ ಸರಳತೆ, ಮುಗ್ಧತೆ ಹಾಗೆ ಹಾಡಿನಿಂದಾಗಿ. ಈವರೆಗೆ ಎಲ್ಲ ದಾಖಲೆಯನ್ನು ಬಿಗ್ ಬಾಸ್ ಶೋನ ಎಲ್ಲ ದಾಖಲೆಯನ್ನು ಮುರಿದಿದ್ದಾರೆ ಹನುಮಂತ. ಫೈನಲ್ನಲ್ಲಿ ಹನುಮಂತನಿಗೆ ಲಭ್ಯವಾಗಿದ್ದು ಬರೋಬ್ಬರಿ 5.23 ಕೋಟಿ ಓಟ್ಗಳು. 5.23 ಕೋಟಿ ಓಟ್ಸ್, 50 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಆಕರ್ಷಕವಾದ ಕಪ್ಪನ್ನು ಗೆದ್ದು ತವರಿಗೆ ವಾಪಸ್ಸಾಗಿದ್ದಾರೆ ಹನುಮಂತ. ಹುಟ್ಟೂರಿನಲ್ಲಿ ಗ್ರಾಮಸ್ಥರ ಸಂಭ್ರಮ, ಸಡಗರ, ಹಬ್ಬದ ವಾತಾವರಣವೇ ಇತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ಲಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಫಿನಾಲೆಯಲ್ಲಿ ಸುದೀಪ್ ಅವರು ಕೂಡ ಹನುಮಂತು ಅವರ ಕುಟುಂಬಸ್ಥರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರು, ಹನುಮಂತು ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತೇಳಿ. ಬಿಗ್ ಬಾಸ್ ವಿನ್ನರ್ ಹನುಮಂತನ ಮದುವೆ ಯಾವಾಗ ಅನ್ನೋದು ಇದೀಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿರುವ ದೊಡ್ಡ ಪ್ರಶ್ನೆ. ಮದುವೆನ ಯಾರ ಜೊತೆ ಆಗಬೇಕು ಅನ್ನೋ ನಿರ್ಧಾರವನ್ನು ಹನುಮನೇ ಮಾಡ್ತಾರಾ ಅಥವಾ ಕುಟುಂಬಸ್ಥರು ಹೇಳ್ದಾಗ ಕೇಳ್ತಾರಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿದ್ದಾಗಲೂ ಕೂಡ ಆಗಾಗ್ಗೆ ಈ ಬಗ್ಗೆ ಮಾತನಾಡ್ತಾ ಇದ್ರು ಹನುಮಂತು. ಸಂಬಂಧಿಯನ್ನೇ ಒರೆಸಲಿದ್ದಾರಾ, ಮದುವೆ ಆಗಲಿದ್ದಾರಾ ಹನುಮಂತ, ಅಥವಾ ಬೇರೆ ಹುಡುಗಿ ಜೊತೆ ಲವ್ ಶುರುವಾಗಿದೆಯಾ? ಇಂಥ ಪ್ರಶ್ನೆಗಳು ಬಿಗ್ ಬಾಸ್ ಶೋನ ಅಭಿಮಾನಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಹನುಮಂತು ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿ ಹೊರಹೊಮ್ಮಿರುವ ಹನುಮಂತು ಅವರ ಮನಗೆದ್ದ ಆ ಅದೃಷ್ಟವಂತೆ ಯಾರು ಅಂತ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಅಭಿಮಾನಿಗಳು. ಆದರೆ ಇಲ್ಲಿ ಹನುಮಂತವರ ಹೆತ್ತಮ್ಮನ ಡಿಮ್ಯಾಂಡೇ ಬೇರೆ ಇದೆ. ತಾವು ಆರಿಸಿದ ಹುಡುಗಿಯನ್ನೇ ಮಗ ಮದುವೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ದಾರಂತೆ ಹನುಮಂತು ತಾಯಿ. ತಮ್ಮ ಸಂಪ್ರದಾಯದಂತೆಯೇ ಉಡುಗೆ ತೊಡುಗೆ ಇರಬೇಕು, ಹಾಗೆ ಅಮ್ಮನ ಕಂಡೀಷನ್ಗೆ ಓಕೆ ಅನ್ನೋ ಹುಡುಗಿನೇ ಆಗಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರಂತೆ. ಇದಕ್ಕೆ ಹನುಮಂತು ಒಪ್ತಾರ? ಸದ್ಯಕ್ಕಿರೋ ಕುತೂಹಲ ಇದು. ಹನುಮಂತು ಅವರ ತಾಯಿ ಹಾಗೆ ಅವರ ಸಹೋದರಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇನ್ನ ಒಂದು ಗುಸಗುಸು ನಡೆದತಿ, ಹನುಮಂತ ಯಾವ್ದೋ ಹುಡುಗಿ ಲವ್ ಮಾಡಕತ್ತಾನ ಅಂತ ಹೇಳಿ. ಏನಾಯ್ತೇನ್ರಿಪ್ಪ? ಅದು ಗುಸ ಇಲ್ಲ ನಮ್ಗೆ, ನನಗೆ ಗೊತ್ತಿಲ್ರಿಪ್ಪ. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಒಂದ್ ವೇಳೆ ಈಗ ಹೆಂಗ್ ಮದ್ವೆ ನೀ ನೋಡ್ದ ಮಾಡ್ಕೋಬೇಕ, ಹೆಂಗ ಅವ್ನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಸರ್ ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಏನು ಮಾತುಕತೆ ಇರಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ. ತಂದೆ ತಾಯಿ ಅಭಿಪ್ರಾಯ, ಅಣ್ಣ ತಮ್ಮಂದ್ರ, ನಮ್ಮ ಬಂಧು ಬಾಂಧವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ಇತ್ತು ಸರ್, ಆದರೆ ಅವನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ನಲ್ಲ, ಅವನಿಗೆ ಆ ಗ್ಯಾಪ್ನಲ್ಲಿ ನಾವು ಸಿಗಲಿಲ್ಲ ಅನ್ಕೋತೀನಿ. ಅದಕ್ಕೆ ಅವರು ಸುಮ್ಮನಾದ್ರು ಅಂತ. ಅವ್ರು ಅಲ್ಲೇ ನಾವು ಇಲ್ಲೆಲ್ಲ ನಾವು ಇದು ಫೋನಲ್ಲಿ ನೋಡ್ತಿದ್ವಿ. ಇರ್ಬೋದು ಸರ್, ಅವ್ರು ಇಷ್ಟೆಲ್ಲ ಕ್ಲೀವ್ ಕೊಟ್ಟಾರಂದ್ರೆ ಇರ್ಬೋದು. ಮದುವೆ ಕತೆ ಇದಾದರೆ ಗೆದ್ದ 50 ಲಕ್ಷ ಏನು ಮಾಡ್ತಾರೆ ಹನುಮಂತು ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಇದಕ್ಕೆ ನಮಗೆ ಸಿಗ್ತಿರೋ ಒಂದಷ್ಟು ಮಾಹಿತಿ, ಅಮ್ಮನ ಆಸೆಯಂತೆ ಮನೆಯನ್ನು ನವೀಕರಣ, ರಿನೋವೇಟ್ ಮಾಡಿಸ್ತಾರಂತೆ. ಸದ್ಯಕ್ಕೆ ಶೀಟ್ ಮನೆಯಲ್ಲಿದ್ದಾರೆ, RCC ಹಾಕಿಸೋ ಆಸೆ ಇದೆಯಂತೆ. ಮನೆ ರಿಪೇರಿ ಜೊತೆಗೆ ಹನುಮಂತನ ಮದುವೆಗೂ ಕೂಡ ಹಣವನ್ನು ಇಟ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಅಗತ್ಯ ಇರೋ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಿಭಾಯಿಸ್ತಾರೆ. 50 ಲಕ್ಷ ಹಾಳಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಿದ್ದಾರೆ ಹನುಮಂತು ಅವರ ತಾಯಿ. ಏನೇ ಆಗಲಿ ಒಳ್ಳೇದಾಗಲಿ ಅಂತ ಆಶಿಸ್ತಾ ಎಕ್ಸ್ರೇ ಕಾರ್ಯಕ್ರಮದ 2ನೇ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಬಿಗ್ ಬಾಸ್ ವಿಜೇತ ಹನುಮಂತನಿಗೆ ಅವ್ರ ಊರಲ್ಲಿ ಸಿಕ್ಕಿರೋದು ಗ್ರ್ಯಾಂಡ್ ವೆಲ್ಕಮ್. ತವರೂರಿನಲ್ಲಿ ಹನುಮಂತನಿಗೆ ಭರ್ಜರಿ ಸ್ವಾಗತವನ್ನೇ ಕೋರಲಾಯಿತು. ಈಗಷ್ಟೇ ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಅನ್ನು ಗೆದ್ದು ಬೀಗಿದ್ದಾರೆ ಹನುಮಂತನಿಗೆ ತೆರೆದ ವಾಹನದ ಮೆರವಣಿಗೆ ಮಾಡೋ ಮೂಲಕ ಊರಿಗೆ ಸ್ವಾಗತ ಮಾಡಲಾಯಿತು. ಇನ್ಫ್ಯಾಕ್ಟ್ ಹನುಮಂತು ಈ ಮಟ್ಟಿಗೆ ಫೇಮಸ್ ಆಗಿದೆ ಅವರ ಸರಳತೆ, ಮುಗ್ಧತೆ ಹಾಗೆ ಹಾಡಿನಿಂದಾಗಿ. ಈವರೆಗೆ ಎಲ್ಲ ದಾಖಲೆಯನ್ನು ಬಿಗ್ ಬಾಸ್ ಶೋನ ಎಲ್ಲ ದಾಖಲೆಯನ್ನು ಮುರಿದಿದ್ದಾರೆ ಹನುಮಂತ. ಫೈನಲ್ನಲ್ಲಿ ಹನುಮಂತನಿಗೆ ಲಭ್ಯವಾಗಿದ್ದು ಬರೋಬ್ಬರಿ 5.23 ಕೋಟಿ ಓಟ್ಗಳು. 5.23 ಕೋಟಿ ಓಟ್ಸ್,
50 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಆಕರ್ಷಕವಾದ ಕಪ್ಪನ್ನು ಗೆದ್ದು ತವರಿಗೆ ವಾಪಸ್ಸಾಗಿದ್ದಾರೆ ಹನುಮಂತ್. ಹುಟ್ಟೂರಿನಲ್ಲಿ ಗ್ರಾಮಸ್ಥರ ಸಂಭ್ರಮ ಸಡಗರ, ಹಬ್ಬದ ವಾತಾವರಣವೇ ಇತ್ತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ಲಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಫಿನಾಲೆಯಲ್ಲಿ ಸುದೀಪ್ ಅವರು ಕೂಡ ಹನುಮಂತ್ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರು, ಹನುಮಂತು ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತೇಳಿ. ಬಿಗ್ ಬಾಸ್ ವಿನ್ನರ್ ಹನುಮಂತನ ಮದುವೆ ಯಾವಾಗ ಅನ್ನೋದು ಇದೀಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿರುವ ದೊಡ್ಡ ಪ್ರಶ್ನೆ. ಮದುವೆನ ಯಾರ ಜೊತೆ ಆಗಬೇಕು ಅನ್ನೋ ನಿರ್ಧಾರವನ್ನು ಹನುಮನೇ ಮಾಡ್ತಾರಾ ಅಥವಾ ಕುಟುಂಬಸ್ಥರು ಹೇಳ್ದಾಗ ಕೇಳ್ತಾರಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿದ್ದಾಗಲೂ ಕೂಡ ಆಗಾಗ್ಗೆ ಈ ಬಗ್ಗೆ ಮಾತನಾಡ್ತಾ ಇದ್ರು ಹನುಮಂತ್. ಸಂಬಂಧಿಯನ್ನೇ ಒರೆಸ್ಲಿದ್ದಾರಾ, ಮದುವೆ ಆಗ್ಲಿದ್ದಾರಾ ಹನುಮಂತ, ಅಥವಾ ಬೇರೆ ಹುಡುಗಿ ಜೊತೆ ಲವ್ ಶುರುವಾಗಿದೆಯಾ? ಇಂಥ ಪ್ರಶ್ನೆಗಳು ಬಿಗ್ ಬಾಸ್ ಶೋನ ಅಭಿಮಾನಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಹನುಮಂತು ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿ ಹೊರಹೊಮ್ಮಿರುವ ಹನುಮಂತು ಅವರ ಮನಗೆದ್ದ ಆ ಅದೃಷ್ಟವಂತೆ ಯಾರು ಅಂತ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಅಭಿಮಾನಿಗಳು. ಆದರೆ ಇಲ್ಲಿ ಹನುಮಂತವರ ಹೆತ್ತಮ್ಮನ ಡಿಮ್ಯಾಂಡೇ ಬೇರೆ ಇದೆ. ತಾವು ಆರಿಸಿದ ಹುಡುಗಿಯನ್ನೇ ಮಗ ಮದುವೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ದಾರಂತೆ ಹನುಮಂತು ತಾಯಿ. ತಮ್ಮ ಸಂಪ್ರದಾಯದಂತೆಯೇ ಉಡುಗೆ ತೊಡುಗೆ ಇರಬೇಕು, ಹಾಗೆ ಅಮ್ಮನ ಕಂಡೀಷನ್ಗೆ ಓಕೆ ಅನ್ನೋ ಹುಡುಗಿನೇ ಆಗಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರಂತೆ. ಇದಕ್ಕೆ ಹನುಮಂತು ಒಪ್ತಾರ? ಸದ್ಯಕ್ಕಿರೋ ಕುತೂಹಲ ಇದು. ಹನುಮಂತು ಅವರ ತಾಯಿ ಹಾಗೆ ಅವರ ಸಹೋದರಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇನ್ನು ಒಂದು ಗುಸುಗುಸು ನಡೆದತಿ, ಹನುಮಂತ ಯಾವ್ದೋ ಹುಡುಗಿ ಲವ್ ಮಾಡಕತ್ತಾನ ಅಂತ ಹೇಳಿ. ಏನಾಯ್ತೇನ್ರಿಪ್ಪ ಅದು ಗುಸಾ ಇಲ್ಲ ನಮ್ಗೆ, ನನಗೆ ಗೊತ್ತಿಲ್ರಿಪ್ಪ. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಒಂದ್ ವೇಳೆ ಈಗ ಹೆಂಗ್ ಮದ್ವೆ ನೀ ನೋಡ್ದ ಮಾಡ್ಕೋಬೇಕ, ಹೆಂಗ ಅವ್ನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಸರ್ ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಏನು ಮಾತುಕತೆ ಇರಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ. ತಂದೆ ತಾಯಿ ಅಭಿಪ್ರಾಯ, ಅಣ್ಣ ತಮ್ಮಂದ್ರ ನಮ್ಮ ಬಂದವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ಇತ್ತು ಸರ್, ಆದರೆ ಅವನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ನಲ್ಲ, ಅವನಿಗೆ ಆ ಗ್ಯಾಪ್ನಲ್ಲಿ ನಾವು ಸಿಗಲಿಲ್ಲ ಅನ್ಕೋತೀನಿ. ಅದಕ್ಕೆ ಅವರು ಸುಮ್ಮನೆ ಆದರು ಅಂತ. ಅವ್ರು ಅಲ್ಲೇ ನಾವು ಇಲ್ಲೆಲ್ಲ ನಾವು ಇದು ಫೋನಲ್ಲಿ ನೋಡ್ತಿದ್ವಿ. ಇರ್ಬೋದು ಸರ್, ಅವ್ರು ಇಷ್ಟೆಲ್ಲ ಕ್ಲೀವ್ ಕೊಟ್ಟಾರಂದ್ರೆ ಇರ್ಬೋದು. ಮದುವೆ ಕತೆ ಇದಾದರೆ ಗೆದ್ದ 50 ಲಕ್ಷ ಏನು ಮಾಡ್ತಾರೆ ಹನುಮಂತು ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಇದಕ್ಕೆ ನಮಗೆ ಸಿಗ್ತಿರೋ ಒಂದಷ್ಟು ಮಾಹಿತಿ, ಅಮ್ಮನ ಆಸೆಯಂತೆ ಮನೆಯನ್ನು ನವೀಕರಣ ರಿನೋವೇಟ್ ಮಾಡಿಸ್ತಾರಂತೆ. ಸದ್ಯಕ್ಕೆ ಶೀಟ್ ಮನೆಯಲ್ಲಿದ್ದಾರೆ, RCC ಹಾಕಿಸೋ ಆಸೆ ಇದೆಯಂತೆ. ಮನೆ ರಿಪೇರಿ ಜೊತೆಗೆ ಹನುಮಂತನ ಮದುವೆಗೂ ಕೂಡ ಹಣವನ್ನು ಇಟ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಅಗತ್ಯ ಇರೋ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಿಭಾಯಿಸ್ತಾರೆ. 50 ಲಕ್ಷ ಹಾಳಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಿದ್ದಾರೆ ಹನುಮಂತು ಅವರ ತಾಯಿ. ಏನೇ ಆಗಲಿ ಒಳ್ಳೇದಾಗಲಿ ಅಂತ ಆಶಿಸ್ತಾ ಎಕ್ಸ್ರೇ ಕಾರ್ಯಕ್ರಮದ 2ನೇ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ